ಪ್ರೂವ್ ದ ಫಾಲೋಯಿಂಗ್. ಸೊ ಇಲ್ಲಿ ಮೊದಲನೇದಾಗಿ ನಾವು ಪ್ರಶ್ನೆ ಬರ್ಕೊಳ್ಳೋಣ. ಸೊ ಎಲ್ ಎಚ್ ಎಸ್ಸಲ್ಲಿ 2 ಟೈಮ್ಸ್ ಆಫ್ ಸೈನ್ ಸ್ಕ್ವೇರ್ ಎಷ್ಟು ಹುಡುಗರ ಇದು π/4 ಅಂದರೆ 45 ಡಿಗ್ರಿ. 3 ಇಂಟು π/4 ಅಂತ ಹೇಳಿದ್ರೆ 135 ಪ್ಲಸ್ 2 ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ 45 ಪ್ಲಸ್ 2 ಟೈಮ್ಸ್ ಆಫ್ ಸೆಕೆಂಡ್ ಸ್ಕ್ವೇರ್ 60. ಇದು ನಿಮ್ಮ ಎಲ್ ಎಚ್ ಎಸ್. ನೆಕ್ಸ್ಟು ದಿಸ್ ಈಸ್ ಈಕ್ವಲ್ ಟು ಮೊದಲೇದಾಗಿ ಸೈನ್ ಸ್ಕ್ವೇರ್ 35 ಅಂತ ಹೇಳಿದ್ರೆ ಸೈನ್ ಆಫ್ 135 ಏನು ಅಂತ ಹೇಳಿ ತಿಳ್ಕೊಬೇಕು ನಾವು. ಸೊ ಹೇಗೆ ಮಾಡೋದು ಇದನ್ನು? ಸೈನ್ ಆಫ್ 135 ಹೇಗೆ ಬರಿಬೋದು ನಾವು? ಸೈನ್ ಆಫ್ 2 ಇಂಟು 90 ಮೈನಸ್ 45 ಅಂತ ಹೇಳಿ ಬರಿಬೋದು, ಹೌದು ತಾನೆ? ಸೊ ನೆಕ್ಸ್ಟ್ ಅಬ್ಸರ್ವೇಷನ್ ಏನು? ಯಾವ ಕ್ವಾಡ್ರೆಂಟಲ್ಲಿ ಬರ್ತಿದ್ದೋ? ಸೆಕೆಂಡ್ ಕ್ವಾಡ್ರೆಂಟು. ಮತ್ತಿದು ಈವನ್ ನಂಬರ್ ಅಲ್ವಾ? ಸ್ವಲ್ಪ ಹೀಗೆ ಬರಿತೀನಿ. ಸೆಕೆಂಡ್ ಕ್ವಾಡ್ರೆಂಟ್, ದಿಸ್ ಇಸ್ ಈವನ್ ನಂಬರ್ ಆ್ಯಂಡ್ ದ್ಯಾಟ್ ವುಡ್ ಬಿ ಯೋರ್ ಆ್ಯಂಗಲ್. ಸರಿನಾ? ಸೊ ಮತ್ತು ಮುಂದಿಂದು ಇವಾಗ ಸೆಕೆಂಡ್ ಕ್ವಾಡ್ರೆಂಟ್ ಆಗಿದೆಯಲ್ಲ, ಹಾಗಾಗಿ ಇದು ಪಾಸಿಟಿವ್ ಇರುತ್ತೆ ಬಿಕಾಸ್ ಸೈನ್ ಇಸ್ ಪಾಸಿಟಿವ್. ಈವನ್ ನಂಬರ್ ಆಗಿದೆಯಲ್ಲ, ಹಾಗಾಗಿ ಇದು ಸೈನೇ ಇರುತ್ತೆ. ಸೊ ಸ್ವಲ್ಪ ಈ ರೀತಿಯಲ್ಲಿ ಬರುತ್ತೇನೆ, ಪಾಸಿಟಿವ್ ಸೈನ್ ಆಫ್ 45 ಡಿಗ್ರಿ ವಿಚ್ ಇಸ್ ಎಷ್ಟು 1/√2. ಸರಿ ಅಲ್ವಾ? ಸೊ ಏನಂತ ಕನ್ಕ್ಲೂಡ್ ಮಾಡ್ಬೋದು ನಾವು ಇಲ್ಲಿ? ಸೊ ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ಈವನ್, ಸೊ ಇಟ್ಸ್ ಸೈನ್ ಇಟ್ ಸೆಲ್ಫ್ ಈ ಥರ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ದ ಕ್ವಶನ್, ಸೈನ್ ಸ್ಕ್ವೇರ್ ಇದೆಷ್ಟಿದು 1/√2 ಅಂತ ಹೇಳ್ತು ಅಂದರೆ ಸ್ಕ್ವೇರ್ ಆಫ್ ದ್ಯಾಟ್ ಇಸ್ 1/2 plus 2 times of this is 1/2 square, 1/√2 square, that is 1/2 again. ಮತ್ತಿದು 2 ಇಂಟು 2 ಸ್ಕ್ವೇರ್ 4 ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡ್ತು ಅಂತ ಹೇಳಿದ್ರೆ ಹೌದು 10 ಬರುತ್ತೆ, ವಿಚ್ ಇಸ್ ಆರ್ ಎಚ್ ಎಸ್ ಅಲ್ವಾ? ನೆಕ್ಸ್ಟು ಒಂದೇನು ಪುಟ್ಟು ನೋಟು ನೀವು ಓದಕ್ಕಿಂತ ಮೊದಲಾಗಿ ಇಲ್ಲಿ ಸೈನ್ ಆಫ್ 135 ಇನ್ನೊಂದು ರೀತಿಯಲ್ಲಿ ಬರಿಬೋದಾಯ್ತು ನೀವು. ಸೊ ಸೈನ್ ಆಫ್ 1 ಇಂಟು 90 ಪ್ಲಸ್ 45 ಅಂತಲೂ ಕೂಡ ಬರಿಬೋದಾಗಿತ್ತು. ಬಟ್ ಇಲ್ಲಿ ವ್ಯತ್ಯಾಸ ಏನಪ್ಪ ಅಂತ ಹೇಳ್ತು ಅಂದರೆ, ಸೊ ಇಲ್ಲಿ ಮೊದಲನೇದಾಗಿ ಇದು ಸೆಕೆಂಡ್ ಕ್ವಾಡ್ರೆಂಟೇ, ಅದು ಒಪ್ಕೊಳ್ಳೋಣ. ನೀವೇನೇ ಮಾಡಿದ್ರು ಕ್ವಾಡ್ರೆಂಟ್ ಚೇಂಜ್ ಆಗೋಲ್ಲ. ಆದರೆ ಇಲ್ಲಿ ಆಡ್ ನಂಬರ್ ಆಗಿದೆ, ಹಾಗಾಗಿ ಏನು ಮಾಡಬೇಕು, ಇಲ್ಲಿ ಏನು ಬದಲಾಗುತ್ತೆ? ಇದು ಪಾಸಿಟಿವ್ ಇರುತ್ತೆ ಯಾಕಂದರೆ ಸೈನ್ ಇಸ್ ಪಾಸಿಟಿವ್. ಇದು ಆಡ್ ಅಲ್ವಾ? ಸೊ ಇದು ಕಾಸ್ ಆಗಿಬಿಡುತ್ತೆ. ಸರಿನಾ? ಸೊ ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ಕಾಸ್ ಆಫ್ 45. ಉತ್ತರ ಅದೇ ಇರುತ್ತೆ, ಏನಂತ ಹೇಳಿದ್ರೆ ಇದು ಕಾಸ್ ಆಗುತ್ತೆ. ಸೊ ದ ಆನ್ಸರ್ ರಿಮೈನ್ಸ್ ದ ಸೇಮ್ 1/√2. ಸೊ ಈ ಎರಡು ರೀತಿಯಲ್ಲೂ ನಿಮ್ಗೆ ಅದೇ ಉತ್ತರ ಬರುತ್ತೆ. ಬಟ್ ಎರಡು ಮಾಡೋದು ಅರ್ಥ ಮಾಡ್ಕೊಬೇಕು. ಯಾವಾಗ ಈವನ್ ಇತ್ತು ಅಂತ ಹೇಳಿದ್ರೆ ಏನು ಮಾಡಬೇಕು, ಆಡ್ ಇತ್ತು ಅಂದರೆ ಏನು ಮಾಡಬೇಕು, ಈ ವ್ಯತ್ಯಾಸ ಗೊತ್ತಾಯಿತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದೆಲ್ಲ ಸುಲಭನೇ.